ಆತ್ಮೀಯ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನ ಹೇಳುತ್ತೇನೆ. ಈ ಒಂದು ಚಾನೆಲ್ನಲ್ಲಿ ನಾನು 9ನೇ ಮತ್ತು 10ನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಗಳನ್ನ ನೀವು ಇಲ್ಲಿ ನೋಡಬಹುದು. ಇವತ್ತು 9ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು. ಇದರಲ್ಲಿ ಅಭ್ಯಾಸ 2.3 ಅಲ್ಲಿ 2ನೇ ಪ್ರಶ್ನೆಯನ್ನ ಯಾವ ತರ ಬಿಡಿಸೋದು ಅನ್ನೋದನ್ನ ನೋಡೋಣ. ಈ ಒಂದು ಅಭ್ಯಾಸದ ವಿಡಿಯೋಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಹಾಕಿದ್ದೇನೆ, ಅದನ್ನ ನೀವು ಮಾಡಬಹುದು. ಪ್ರಶ್ನೆ ನಂಬರ್ 2 ನೋಡೋಣ. ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆಯೇ ಎಂಬುದನ್ನ ಅಪವರ್ತನ ಪ್ರಮೇಯವನ್ನ ಉಪಯೋಗಿಸಿ ನೀವು ನಿರ್ಧರಿಸಿ. ಅಂದ ನಾವೀಗ ಹಿಂದಿನ ವಿಡಿಯೋದಲ್ಲಿ ಅಪವರ್ತನ ಪ್ರಮೇಯ ಬಗ್ಗೆ ನಾನಿಲ್ಲಿ ಹೇಳಿಕೊಟ್ಟಿದ್ದೇನೆ. ಈಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 1 ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಪಿ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಅನ್ನ ಇಲ್ಲಿ ಎರಡು ಕೊಟ್ಟಿದ್ದಾರೆ. ಈಗ ನಾವೇನು ಪರಿಹಾರ ಹೆಂಗೆ ಮಾಡೋದಂದ್ರೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಇಟ್ಕೊಳ್ಳೋದು. ಯಾಕಂದ್ರೆ ಅಪವರ್ತನ ಪ್ರಮೇಯನ ಉಪಯೋಗಿಸಿ ಅಂತ ಹೇಳಿದಾರಲ್ಲ, ಆದ್ರಿಂದ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಕೂಡ 0, ಆದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1 ಇಲ್ಲೇ ರೈಟ್ ಹ್ಯಾಂಡ್ ಸೈಡಲ್ಲಿ ಬಂದಾಗ ಮೈನಸ್ 1 ಆಗ್ತದೆ. ಈಗ ಪಿ ಆಫ್ ಎಕ್ಸ್ ಹಾಕೊಳ್ಳೋದು. ಇಲ್ಲಿ ಎಕ್ಸ್ನ ಬೆಲೆಯಲ್ಲಿ ಎಕ್ಸ್ ಎಲ್ಲೆಲ್ಲ ಇದೆಯಲ್ಲ ಅಲ್ಲಿ ನಾನು ಮೈನಸ್ 1 ಅನ್ನ ಹಾಕ್ತೇನೆ. ಈಗ 2 ಬ್ರಾಕೆಟ್ 1 ಹೋಲ್ ಕ್ಯೂಬ್ ಪ್ಲಸ್ ಮೈನಸ್ 1ರ ವರ್ಗ ಮೈನಸ್ 2 ಬ್ರಾಕೆಟ್ 1 ಮೈನಸ್ 1. ಈಗ ಹೆಂಗೆ ಬಿಡಿಸೋದು ನೋಡೋಣ. 2 ಹಾಗೆ ಇರಲಿ. ಮೈನಸ್ 1ರ ಘಾತ 3ಅನ್ನ ಯಾವ ಥರ ಬಿಡಿಸೋದು ನೋಡೋಣ. ಈಗ ಮೈನಸ್ 1ರ ಘಾತ 3 ಅಂದ್ರೆ ಮೈನಸ್ 1ಅನ್ನ ನಾವೀಗ 3 ಸರ್ತಿ ಗುಣಾಕಾರ ಮಾಡ್ಕೋನು. 1ಅನ್ನ ಎಷ್ಟು ಸರಿ ಗುಣಿಸಿದ್ರು ಒಂದೇ ಬರ್ತದ. ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಮೈನಸ್. ಆದ್ರಿಂದ ಮೈನಸ್ 1ರ ಘಾತ 3 ಏನು ಬಂತು ಮೈನಸ್ 1 ಪ್ಲಸ್ ಮೈನಸ್ 1ರ ಘಾತ 2 ಮೈನಸ್ 1ರ ಘಾತ 2ಅನ್ನ ಬಿಡಿಸಿ ತೋರಿಸ್ತೀನಿ. ಮೈನಸ್ 1 ಇಂಟು ಮೈನಸ್ 1 ಮೈನಸ್ ಮೈನಸ್ ಪ್ಲಸ್ 1. ಆದ್ರಿಂದ ಮೈನಸ್ 1ರ ವರ್ಗ ಪ್ಲಸ್ 1 ಬಂತು. ಮೈನಸ್ ಮೈನಸ್ ಪ್ಲಸ್ 2 ಮೈನಸ್ 1. ಮೈನಸ್ 1 ಇಂಟು 2 ಮೈನಸ್ 2 ಪ್ಲಸ್ 1 ಪ್ಲಸ್ 2 ಮೈನಸ್ 1. ಈಗ ಮೈನಸ್ 2 ಪ್ಲಸ್ 2 ಕ್ಯಾನ್ಸಲ್ ಆಗ್ತೈತಿ, 0 ಆಯಿತು. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಅಂದರೆ 0 ಆಯಿತು. ಆದ್ದರಿಂದ ಏನು ಬಂತು ಉತ್ತರ 0 ಬಂತು. ಅಂದ್ರೆ ನಾನೀಗ ಎಕ್ಸರ ಬೆಲೆಯನ್ನು ಮೈನಸ್ 1 ಅಂತ ಹಾಕಿದಾಗ ನನಗೇನು ಬಂತು 0 ಬಂತು. ಆದ್ದರಿಂದ ಪಿ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು 0 ಆದರೆ ಈಗ ನಾವು ಅಪವರ್ತನ ಪ್ರಮೇಯದ ಪ್ರಕಾರ ಪಿ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು ಏನು ಬಂತು 0. ಆದ್ದರಿಂದ ಜಿ ಆಫ್ ಎಕ್ಸ್ ಅಂದ್ರೆ ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ 1 ಪಿ ಆಫ್ ಎಕ್ಸ್ನ ಅಂದ್ರೆ ಪಿ ಆಫ್ ಎಕ್ಸ್ ಅಂದರೆ ಇದು ಬಹುಪದೋಕ್ತಿ. ಪಿ ಆಫ್ ಎಕ್ಸ್ನ ಅಪವರ್ತನ ಈಗೇನಾಯ್ತು 0 ಬಂತಂದ್ರೆ ಅದು ಅಪವರ್ತನವಾಗಿದೆ ಅಂಥೇಳಿ ಬರ್ಕೋಬೇಕು. ಈ ರೀತಿ ಈ ಒಂದು ಲೆಕ್ಕಗಳನ್ನು ಮಾಡಬೇಕಿಲ್ಲೇ. ಇನ್ನು ಎರಡನೇ ಲೆಕ್ಕಕ್ಕೆ ಹೋಗೋಣ. ಎರಡನೇ ಲೆಕ್ಕ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ 2 ಅಂತ ಕೊಟ್ಟಾರ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಇಟ್ಕೋಬೇಕು. ಆಮೇಲೆ ಪಿ ಆಫ್ ಎಕ್ಸ್ ಬರ್ಕೋಬೇಕು. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಇಟ್ಕೊಂಡು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 2 ಇದ್ದಿದ್ದು ಈ ಸೈಡ್ ಬಂದರೆ ಮೈನಸ್ 2 ಆಯಿತು. ಈಗ ಎಕ್ಸರ ಬೆಲೆ ಮೈನಸ್ 2 ಅನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ಹಾಕೋಣ. ಮೈನಸ್ 2 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಬ್ರಾಕೆಟ್ ಹಾಕಿ ಬರಿಬೇಕು, ಯಾಕಂದ್ರೆ ಮೈನಸ್ ಇರೋದ್ರಿಂದ. ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು ಮೈನಸ್ 2 ಪ್ಲಸ್ 1. ಮೈನಸ್ 2ರ ಘಾತ 3 ಮೈನಸ್ 2ರ ಘಾತ 3. ಈಗ ಮೈನಸ್ 2 ಅನ್ನು 3 ಸಾರಿ ಏನು ಮಾಡೋಣ ನಾವೀಗ ಗುಣಿಸ್ಕೋಣ. ಅಂದರೆ ಮೈನಸ್ 2 ಅನ್ನು 3 ಸರ್ತಿ ಬರ್ಕೊಂಡು ಗುಣಾಕಾರ ಮಾಡೋದು. 2 2 4 4 2 8 ಬರ್ಕೋತೀನಿ. ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಮೈನಸ್. ಆದ್ದರಿಂದ ಮೈನಸ್ 2ರ ಘಾತ 3 ಬೆಲೆ ಮೈನಸ್ 8 ಪ್ಲಸ್ 3 ಹಾಗೆ ಇರಲಿ. ಮೈನಸ್ 2ರ ಘಾತ 2 ಅಂದ್ರೆ ಮೈನಸ್ 2 ಗುಂಡ್ಲೆ ಮೈನಸ್ 2 2 2 4 ಆಗ್ತದ. ಪ್ಲಸ್ 4 ಬರ್ತದ. ಪ್ಲಸ್ 3 ಇಂಟು ಮೈನಸ್ 2 ಪ್ಲಸ್ 1 ಹಾಗೆ ಇಟ್ಕೋನು. ಮೈನಸ್ 8 ಇದನ್ನೆರಡು ಗುಣಾಕಾರ ಮಾಡ್ಕೊಳ್ಳೋನು. 3 ಗುಂಡ್ಲೆ 4 12 ಪ್ಲಸ್ ಮೈನಸ್ ಮೈನಸ್ 3 2 6 ಪ್ಲಸ್ 1. ಈಗ ಮೈನಸ್ ಇರುವುದನ್ನ ಅಷ್ಟೇ ಏನು ಕೂಡಿಸ್ಕೊಳ್ಳೋಣ. ಮೈನಸ್ 8 ಮೈನಸ್ 6 ಏನು ಬಂತು ಉತ್ತರ ಮೈನಸ್ 14. ಮೈನಸ್ ಇವೆರಡು
ಕೂಡಿಸ್ಕೋಬೇಕು, ಯಾಕಂದರೆ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. -8 -6 -14, 12 + 1 +13, -14ರಲ್ಲಿ 13 ಕಳೆದ್ರೆ ಏನು ಬಂತು? -1. ಈಗ P ಆಫ್ -2 ಅನ್ನು ಎಕ್ಸ್ರ ಬೆಲೆ -2 ಹಾಕಿದಾಗ ಏನು ಬಂತು? -1. ಅಂದರೆ ನಮ್ಗೆ 0 ಬರಲಿಲ್ಲ. ಆದ್ದರಿಂದ ಅಪವರ್ತನ ಪ್ರಮೇಯದ ಪ್ರಕಾರ P ಆಫ್ -2 ಈಸ್ ನಾಟ್ ಈಕ್ವಲ್ ಟು 0 ಅಂತ ಬರ್ಕೊಂಡು G ಆಫ್ ಎಕ್ಸ್ ಇದು P ಆಫ್ ಎಕ್ಸ್ನ ಅಪವರ್ತನ ಆಗಿಲ್ಲ ಅಂಥೇಳಿ ನಾವು ಇಲ್ಲಿ ಬರ್ಕೋಬೇಕಾಗ್ತದೆ. ಇನ್ನು ಮೂರನೇ ಒಂದು ಲೆಕ್ಕಕ್ಕೆ ಹೋಗೋಣ. ಮೂರನೇ ಲೆಕ್ಕ P ಆಫ್ ಎಕ್ಸ್ = x³ - 4x² + x + 6 G ಆಫ್ ಎಕ್ಸ್ x - 3 ಅಂತಾಯಿತು. G ಆಫ್ ಎಕ್ಸ್ = 0, P ಆಫ್ ಎಕ್ಸ್ ಬರ್ಕೊಂಡು x - 3, G ಆಫ್ ಎಕ್ಸ್ ಅಂದರೆ x - 3 = 0, x = -3 ಈ ಸೈಡ್ ಬಂದ್ರೆ +3. ಆದ್ದರಿಂದ P ಆಫ್ 3 = ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 3 ಹಾಕೋಬೇಕು. ನಾವೀಗ ಬೆಲೆಗಳನ್ನು ಏನು ಹಾಕೋಬೇಕು? 3 ಹಾಕೋಬೇಕು. 3 × 3, ಎಕ್ಸರ ಬೆಲೆ 3 ಹಾಕೋಬೇಕು. 3 × 3 -4 ಬ್ರ್ಯಾಕೆಟ್ 3 × 2 +3 ಎಕ್ಸರ ಬೆಲೆ 3 +6. 3 ರ ಘಾತ 3 ಹೆಂಗೆ ಬಿಡಿಸ್ಕೋಬೇಕೀಗ? 3 ರ ಘಾತ 3, 3 ಗುಂಡ್ಲೆ 3 ಗುಂಡ್ಲೆ 3, 3 3 9, 9 3 27 ಅಂದ್ರೆ 27 ಇಟ್ಕೋಬೇಕು. -4, 3 ರ ಘಾತ 2 ಬಿಡಿಸೋನೀಗ 3 ಗುಂಡ್ಲೆ 3, 3 3 9, 3 ರ ಘಾತ 2 ಅಂದ್ರೆ 9 ಆಯ್ತು. +3 + 6 ಹಾಗೆ ಇರಲಿ 27 -9 4 36 +6 + 3 9 ಆಯ್ತು. ಈಗ 27ರಲ್ಲಿ ನಾವು 9ಅನ್ನು ಏನು ಮಾಡೋಣ? ಕೂಡಿಸ್ಕೊಳ್ಳೋಣ. 27ರಲ್ಲಿ 9ಅನ್ನು ನಾನು ಕೂಡಿಸಿದ್ರೆ ಎಷ್ಟು ಬಂತು? 36 - 36. ಆದ್ದರಿಂದ ಏನು ಬಂತು? ಉತ್ತರ 0 ಬಂತು. ಆದ್ದರಿಂದ P ಆಫ್ 3 ಅನ್ನು ಹಾಕಿದಾಗ ಏನು ಬಂತು? ನನಗೆ ಉತ್ತರ 0 ಬಂತು. ಇದರಿಂದ ಅಪವರ್ತನ ಒಂದು ಪ್ರಮೇಯದ ಪ್ರಕಾರ P ಆಫ್ ಎಕ್ಸ್ ಅಂದರೆ P ಆಫ್ 3 ಹಾಕಿದಾಗ ಏನು ಬಂತು? ನನಗೆ ಉತ್ತರ 0 ಬಂತು. ಅದರಿಂದ G ಆಫ್ ಎಕ್ಸ್ P ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತ ಹೇಳಿ ಬರ್ಕೋಬೇಕು. ಈ ಥರ ಈ ಲೆಕ್ಕವನ್ನು ಬಿಡಿಸ್ಕೋಬೇಕು. ಮುಂದೆ ಇದರಲ್ಲೇ ಇನ್ನೊಂದು ಲೆಕ್ಕ ನೋಡೋಣ. ಮುಂದಿನ ಲೆಕ್ಕ ಇಲ್ಲಿ ನೆಕ್ಸ್ಟ್ ಇವು 3 ಲೆಕ್ಕ ಮುಗೀತು. ಇನ್ನು ಮುಂದಿನ 3ನೇ ಪ್ರಶ್ನೆಗೆ ಹೋಗೋಣ. ಇದೇ ಅಭ್ಯಾಸದಲ್ಲಿಯೇ 3ನೇ ಪ್ರಶ್ನೆ. 3ನೇ ಪ್ರಶ್ನೆ, P ಆಫ್ ಎಕ್ಸ್ನ ಅಪವರ್ತನ x - 1 ಆಗಿದ್ದರೆ k ಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ನಾ k ಬೆಲೆ ಕಂಡುಹಿಡಿಬೇಕು. P ಆಫ್ ಎಕ್ಸ್ನ ಅಪವರ್ತನ x - 1 ಆಗಿದ್ರೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಮೊದಲೇ ಲೆಕ್ಕ ನೋಡೋಣ. P ಆಫ್ ಎಕ್ಸ್ = x² + x + k. ಈಗ x - 1 ಇದು P ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ x - 1 = 0 ಬರ್ಕೊಳ್ಳೋದು, x = 1 ಅಂತ ಹಾಕ್ಕೋಬೇಕು. ಈಗ P ಆಫ್ ಎಕ್ಸ್ = 0 ಯಾಕಂದರೆ ಅಪವರ್ತನ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ. P ಆಫ್ ಎಕ್ಸ್ ಅಂದರೆ ಏನಪ್ಪ? x² + x + k. x² + x + k = 0 ಅಂತ ಹಾಕೊಂಡು x ಬೆಲೆ ಏನು ಹಾಕೊಳ್ಳೋದಿಲ್ಲ? 1. ಯಾಕಂದರೆ x - 1 = 0 ಆದರೆ x = 1. x ಬೆಲೆ 1 ಅನ್ನು ಹಾಕೋದು. 1² + 1 + k = 0. 1² ಅಂದ್ರೆ 1 ಗುಂಡ್ಲೆ 1 1 + 1 + k = 0. 1 + 1 2 + k = 0. ಆದ್ದರಿಂದ k ಬೆಲೆ ಏನಾಯಿತು? +2. ಇದನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ನಾನು ತಗೊಂಡ್ರೆ -2 ಆಯಿತು. ಈ ಥರ ಕೆ ಬೆಲೆ ನಾವೀಗ ಕಂಡುಹಿಡ್ಕೋಬೇಕು. ಇದರಲ್ಲಿ 2ನೇ ಪ್ರಶ್ನೆ ನೋಡೋಣ. P ಆಫ್ ಎಕ್ಸ್ = 2x² + kx + √2. ಇಲ್ಲಿ x - 1 P ಆಫ್ ಎಕ್ಸ್ನ ಅಪವರ್ತನವಾಗಿದೆ. ಆಗ P ಆಫ್ ಎಕ್ಸ್ = 0 ಆಗ್ತೈತಿ. ಆದ್ದರಿಂದ x - 1 ಪ್ರತಿಯೊಂದರಲ್ಲೂ x - 1ನೇ ಇಟ್ಕೋಬೇಕು. x - 1 = 0, x = 1. ಆದ್ದರಿಂದ P ಆಫ್ ಎಕ್ಸ್ = 0 ಯಾಕಂದ್ರೆ ಅಪವರ್ತನ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, 0ಗೆ ಸಮ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಬಹುಪದೋಕ್ತಿ ಬರ್ಕೋಣ. 2x² + kx + √2 = 0. x ಬೆಲೆ 1 ಅನ್ನು ಅಗ್ಗಿಲ್ ಹಾಕೊಳ್ಳೋಣ. 2 ಬ್ರ್ಯಾಕೆಟ್ 1² +
ಕೆ ಇಂಟು ಬ್ರ್ಯಾಕೆಟ್ 1 ಪ್ಲಸ್ ರೂಟ್ 2 ಇಸ್ ಈಕ್ವಲ್ ಟು 0. 2 ಇಂಟು 1 ಸ್ಕ್ವೇರ್ ಅಂದ್ರೆ 2 ಪ್ಲಸ್ ಕೆ ಇಂಟು 1 ಅಂದರೆ ಕೆ ಪ್ಲಸ್ ರೂಟ್ 2 ಇಸ್ ಈಕ್ವಲ್ ಟು 0. ಈಗ 2 ಪ್ಲಸ್ ಕೆ ಪ್ಲಸ್ ರೂಟ್ 2 ಇಸ್ ಈಕ್ವಲ್ ಟು 0. ಆದ್ದರಿಂದ ಕೆ ಇಸ್ ಈಕ್ವಲ್ ಟು ಏನಾಗ್ತದೆ, ಇಲ್ಲಿ ಕೆ ಬೆಲೆನ ಕಂಡುಹಿಡ್ಕೋಬೇಕಲ್ಲ ನಾವೀಗ. ಆದ್ದರಿಂದ ಕೆ ಇಸ್ ಈಕ್ವಲ್ ಟು ಬರ್ಕೊಳ್ಳೋಣ. ಈಗ ಕೆ ಇಸ್ ಈಕ್ವಲ್ ಟು ಇದು ರೂಟ್ 2 ಈ ಸೈಡ್ ಬಂದ್ರೆ ಮೈನಸ್ ರೂಟ್ 2 ಮತ್ತು ಇದು ಪ್ಲಸ್ 2 ಈ ಸೈಡ್ ಬಂದ್ರೆ -2 ಆಗ್ತದೆ. ಆದ್ದರಿಂದ ಕೆ ಬೆಲೆ ಏನಾಯ್ತು ಇಲ್ಲಿ, ಕೆ ಇಸ್ ಈಕ್ವಲ್ ಟು ಮೈನಸ್ ರೂಟ್ 2 -2 ಅಂತ ಆಯಿತು. ಇನ್ನು ಮುಂದೆ ಮೂರನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ 2 ಇಂಟು ಎಕ್ಸ್ ಪ್ಲಸ್ 1. ಎಕ್ಸ್ ಮೈನಸ್ 1 ಪಿ ಆಫ್ ಎಕ್ಸ್ನ ಅಪವರ್ತನವಾದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗ್ತೈತಿ ಅನ್ನೋದನ್ನು ಅಪವರ್ತನ ಪ್ರಮೇಯ ಪ್ರಕಾರ ನಾವು ನೋಡಿದ್ವಿ. ಆದ್ದರಿಂದ ಪಿ ಆಫ್ ಎಕ್ಸ್ 0ಗೆ ಸಮ. ಇಲ್ಲಿ ಎಲ್ಲದರಲ್ಲೂ ಕ್ವಶನಲ್ಲಿ ಕೊಟ್ಟಾರೆ ಎಕ್ಸ್ ಮೈನಸ್ 1ನೇ ಇಟ್ಕೋಬೇಕು. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 1 ಬೆಲೆಯನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ಹಾಕೋಣ. ಕೆ ಬ್ರ್ಯಾಕೆಟ್ 1 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 2 ಇಂಟು 1 ಪ್ಲಸ್ 1 ಇಸ್ ಈಕ್ವಲ್ ಟು 0. ಕೆ ಇಂಟು 1 ಸ್ಕ್ವೇರ್ ಅಂದರೆ ಕೆ ಮೈನಸ್ ರೂಟ್ 2 ಇಂಟು 1 ರೂಟ್ 2 ಪ್ಲಸ್ 1 ಇಸ್ ಈಕ್ವಲ್ ಟು 0. ದೇರ್ಫೋರ್ ಕೆ ಇಸ್ ಈಕ್ವಲ್ ಟು -2 ಈ ಸೈಡ್ ಹೋದ್ರೆ +2 ಪ್ಲಸ್ 1 ಈ ಸೈಡ್ ಬಂದ್ರೆ -1. ಆದ್ದರಿಂದ ಕೆ ಬೆಲೆ ಏನು ಬಂತು, ರೂಟ್ 2 -1 ಬಂತು. ಇಲ್ಲಿ ಬರೀ ನಾವು ಕೆ ಬೆಲೆ ಅಷ್ಟೇ ಕಂಡು ಹಿಡ್ಕೋಬೇಕಲ್ಲ, ಕೆ ಬೆಲೆ ಅಷ್ಟೇ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಈಗ 3 ಪ್ರಶ್ನೆ ಆದ ಮೂರನೇ ಮೇನ್ ಪ್ರಶ್ನೆಯಲ್ಲಿ 3 ಪ್ರಶ್ನೆ ಆದ, ಇನ್ನು ಲಾಸ್ಟ್ 1 ಪ್ರಶ್ನೆ ಉಳಿದಿದೆ. ನೋಡೋಣಂಥದ್ದನ್ನ ಹೆಂಗೆ ಬಿಡಿಸೋದಂತ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ ಕೆ. ಎಕ್ಸ್ ಮೈನಸ್ 1 ಪಿ ಆಫ್ ಎಕ್ಸ್ನ ಅಪವರ್ತನವಾದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತದೆ ಅಂತೇಳಿ ಪ್ರತಿಯೊಂದು ಫಸ್ಟ್ ಒಂದು ಲೈನ್ ಇದನ್ನೇ ಬರ್ಕೋಬೇಕು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಸಮ. ಆದ್ದರಿಂದ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಇಸ್ ಈಕ್ವಲ್ ಟು 1. ಇಲ್ಲಿ ಬಹುಪದೋಕ್ತಿಯಲ್ಲಿ ಎಕ್ಸ್ನ ಬೆಲೆ 1ಅನ್ನು ಹಾಕೋತೀನಿ. ಕೆ ಬ್ರ್ಯಾಕೆಟ್ 1 ಹೋಲ್ ಸ್ಕ್ವೇರ್ ನೆನ್ಪಿಟ್ಕೋಬೇಕು, ಬ್ರ್ಯಾಕೆಟ್ ಹಾಕೊಂಡೇ ಮಾಡಬೇಕು. 3 ಇಂಟು 1 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಕೆ ಇಂಟು 1 ಸ್ಕ್ವೇರ್ ಅಂದರೆ ಕೆ -3 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಈಗ ಕೆ ಎರಡದಾವಲ್ಲ, 2k -3 ಇಸ್ ಈಕ್ವಲ್ ಟು 0 ಆಯಿತು. ಆದ್ದರಿಂದ ಕೆ ಬೆಲೆ ಕಂಡು ಹಿಡ್ಕೋಬೇಕು. 2k ಇಸ್ ಈಕ್ವಲ್ ಟು +3 ಈ ಸೈಡ್ ಬಂದ್ರೆ -3 ಈ ಸೈಡ್ ಬಂದ್ರೆ +3. ದೇರ್ಫೋರ್ ಕೆ ಇಸ್ ಈಕ್ವಲ್ ಟು 3/2 ಆಯಿತು. ಈ ರೀತಿ ನಾವು ಕೆ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಈ ಒಂದು ವಿಡಿಯೋದಲ್ಲಿ ನಾನು ಅಭ್ಯಾಸ 2.2 ಪ್ರಶ್ನೆ ನಂಬರ್ 2 ಮತ್ತು ಪ್ರಶ್ನೆ ನಂಬರ್ 3 ಬಿಡಿಸಿ ನಿಮಗೆ ತೋರಿಸಿದ್ದೇನೆ. ಈಗ ಮುಂದಿನ ಒಂದು ವಿಡಿಯೋಕ್ಕೆ ಭೇಟಿಯಾಗೋಣ.